ವೆಲ್ಕಮ್ ಸುಮಾ ವಿ ವ್ಲಾಗ್ಸ್ ಕನ್ನಡ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಬ್ಸಿಗೆ ಸೊಪ್ಪಿಂದು ಬೋಂಡ ಮತ್ತು ಪಕೋಡ ಮಾಡೋದು ತೋರಿಸ್ತೀನಿ. ನೋಡಿ, ನೀವು ಕೂಡ ಟ್ರೈ ಮಾಡಿ. 1 ಬೌಲ್ ಆಗುವಷ್ಟು ಸಬ್ಸಿಗೆ ಸೊಪ್ಪು, 1 ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆನಿಯನ್ನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ದು 2 ಆನಿಯನ್ನು. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ನೀರು ಬಿಡುತ್ತೆ. ಸೊಪ್ಪಿನಲ್ಲಿ ಕೂಡ ನೀರಿರುತ್ತೆ ಮತ್ತು ಈರುಳ್ಳಿಯಲ್ಲೂ ನೀರಿನ ಅಂಶ ಇರುತ್ತೆ ಅಲ್ವಾ, ನೀರು ಬಿಡುತ್ತೆ ಅದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್. ಇದನ್ನು ಕೂಡ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿರ್ತೀವಿ, ಅದು ಕೂಡ ನೀರು ಬಿಡುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಅಜ್ವೈನ್ನ ಮರ್ತಿದ್ದೆ, ಅದಕ್ಕೆ ಅಜ್ವೈನ್ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು, ಎರಡು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟು ಗಟ್ಟಿಯಾದರೆ ಟೇಸ್ಟಿಯಾಗಿರಲ್ಲ ಬೋಂಡ. ಹಿಟ್ಟು ತೆಳುವಾಗಿ ಕಲಿಸ್ಕೊಂಡ್ರೆ ಜಾಸ್ತಿ ಎಣ್ಣೆ ಹಿಡಿಯುತ್ತೆ. ನೀರನ್ನ ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀರು ಹಾಕ್ತಾ ಕಲಿಸ್ಕೊತಾ ಹೋಗಿ. ಜಾಸ್ತಿ ಗಟ್ಟಿನೂ ಆಗಬಾರ್ದು, ತೆಳುನೂ ಆಗಬಾರ್ದು, ಅಷ್ಟೇ. ಈ ಥರ ಇರಬೇಕು ಹಿಟ್ಟು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಬೋಂಡನ ಬಿಡ್ತಾ ಇದ್ದೀನಿ. ಇವಾಗ ತಿರುವಾಕ್ಕೊಳ್ತಾ ಇದ್ದೀನಿ. ಆವಾಗ ತಿರುವಾಕ್ಕೊತಾ ಇರಿ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ.
ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಪಕೋಡನ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ತಿರುವಾಕೊಳ್ತಾ ಇದ್ದೀನಿ. ಇವಾಗ ಆಗಿದೆ ಪಕೋಡ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿ ಇದ್ದಾಗಲೇ ತಿಂದ್ಬಿಡಿ, ಕ್ರಿಸ್ಪಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಆಲ್.